ಬಹಳ ಒಂಥರ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀರಾ. ಎಲ್ಗ್ ಹೋಗಿದ್ದೀರಾ? ಮನೆಗೆ ಗ್ರೌಂಡ್ಗೆ ಟೂರ್ನಮೆಂಟ್ ಆಡಕ್ಕೆ. ಮನೆಗೆ ಗ್ರೌಂಡ್ಗೆ ಟೂರ್ನಮೆಂಟ್ ಆಡಕ್ ಹೋಗಿದ್ದಾರೆ. ನೀವು ಒಬ್ಬರೇ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾವ್ದಾದ್ರು ಹುಚ್ಚು ನಾಯಿ ನಿಮ್ನ ಅಟ್ಟಿಸ್ಕೊಂಡ್ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಿ? ಓಡೋದ್ರು ಬಿಡದೆ ಅಟ್ಟಿಸ್ಕೊಂಡ್ ಬಂದ್ರೆ ಕಲ್ಲು ಎತ್ಕೊಂಡು ಹೊಡಿಯೋದು ಅಷ್ಟೇ. ಕಲ್ ಸಿಗ್ಲಿಲ್ಲಪ್ಪ, ಇದೇನ್ ಮಾಡೋದು? ಓಡೋಗೋದೆ, ಇನ್ನೇನ್ ಯಾವ ದಿಕ್ಕು ಇರಲ್ಲ. ಓಡ್ ಬಂದ್ ಕಚ್ಬಿಟ್ರೆ, ಮರ ಹತ್ಬಿಟ್ರೆ, ಕಚ್ಬಿಟ್ರೆ, ಮರ ಹತ್ಬಿಟ್ರೆ, ಅದು ಹತ್ಬಿಟ್ರೆ ಅದು ಹತ್ತಕ್ ಆಗಲ್ವಲ್ಲ. ಹೆಂಗ್ ಗೊತ್ತು? ಅದಕ್ಕೆಲ್ಲ ಕೈ ಕಾಲು, ಅದು ಕೈ ಇಲ್ಲ, ಮರ ಹತ್ತಕ್ಕಾಗಲ್ಲ. ನಾಲ್ಕು ಕಾಲ ಐತೆ ಅಷ್ಟೇ, ನಾಲ್ಕು ಕೈ ಐತೆ. ಇವ್ರ ಕೈ ಐತೆ, ಇವ್ರ ಮರ ಹತ್ ಕೂತ್ಕೊಂಡ್ಬಿಡ್ತಾರೆ. ಅದು ಕಾಯ್ತಪ್ಪ, ಬೆಳಗ್ಗೆವರೆಗೂ ಕಾಯ್ತು. ಬೆಳಗ್ಗೆವರೆಗೂ ಕೂತ್ಕೊಂಡಿರೋದೆ, ಅಲ್ಲೇ ಬೆಳಗ್ಗೆವರೆಗೂ ಕೂತಿರೋದೆ. ತಿರ್ಗಾ ಮಾರನೇ ದಿನ ಮಧ್ಯಾಹ್ನ ಆದ್ರೂ ಇಳಿಲಿಲ್ಲಪ್ಪ. ರೋಡಲ್ಲಿ ಯಾರು ಬರ್ತಾರಲ್ಲ ಅವ್ರು ಓಡಿಸ್ತಾರೆ, ಅವ್ರು ಬರ್ತಾರೆ ಬೇರೆಯವ್ರಿಗೆ. ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನಾನೇನೋ ಬಹಳ ಕಡ್ದು ದಬಾಕ್ತಾರೆ ಅನ್ಕೊಂಡೆ. ಓಡೋಗಿ ಮರದ ಮೇಲೆ ಕೂತ್ಕೊಂಡು ಇನ್ನೊಬ್ರು ಬರೋರು ಕಾಯ್ದು ನಾಯಿ ಓಡಿಸ್ತಾರೆ. ರಾತ್ರಿ ಒಬ್ರೇ ನಡ್ಕೊಂಡು ಹೋಗ್ಬೇಕಾರೆ ಹುಚ್ಚು ನಾಯಿ ನಿಮ್ಮನ್ನ ಅಟ್ಟಿಸ್ಕೊಂಡ್ ಬಂದ್ಬಿಟ್ರೆ ನೀವೇನ್ ಮಾಡ್ತೀರಾ? ಓಡಾಯ್ತಿ. ಏನ್ ದೊಡ್ಡ ಗನಂದಾರಿ ಕೆಲಸ ಮಾಡೋರ್ ಹಂಗೆ ಹೇಳ್ತಾರೆ, ಓಡಾಯ್ತೀನಿ ಅಂತ. ಓಡೋದ್ರು ಅಟ್ಟಿಸ್ಕೊಂಡ್ ಬಂದ್ರ ಮನೆಗೆ ಸಿಗುತ್ತೆ, ಹೋಗ್ಬಿಡ್ತೀವಿ. ಮನೆಗೆ ಹೋಗ್ಬಿಡ್ತೀವಿ, ಮನೆ ಸಿಕ್ಕಿರ್ತಲ್ಲ. ಮನೆ ಸಿಕ್ಬಿಡದೆ, ಮನೆ ಸಿಕ್ಬಿಡುತ್ತೆ ಅಷ್ಟೊತ್ತಿಗೆ. ಸಿಕ್ಬಿಡುತ್ತೆ. ಅಲ್ಲಿ ತನಕ ಓಡೋದೆ. ಹುಚ್ಚನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ನೀವು ಹುಚ್ಚನಾಯಿ ಓಡ್ದಂಗ್ ಓಡೋದೆ. ಹುಚ್ಚನಾಯಿ ಅಟ್ಟಿಸ್ಕೊಂಡ್ ಬಂದ್ರೆ ಇವರು ಹುಚ್ಚನಾಯಿ ಓಡ್ದಂಗ್ ಓಡ್ತಾರ. ನಿಮ್ಮ ಹೆಸರೇನು? ಕೇಶವ್. ಜೋರಾಗಿ ಹೇಳಿ. ಕೇಶವ್ ಅವರೇ, ಮನುಷ್ಯ ಬದುಕಿದ್ದಾಗ ಅವನ ಹೆಸರು ಹಿಡಿದು ಕೂಗ್ತಾರೆ, ಸತ್ತೋಗ್ಬಿಟ್ರೆ ಅವನ ಹೆಸರು ಕೂಗಲ್ಲ. ಏನಕ್ಕೆ? ಸತ್ತೋಗಿರ್ತಾನಲ್ಲ ಅದಕ್ಕೆ. ಹಂಗಲ್ಲ ರೀ. ಈಗ ನೀವು ಕೇಶವ್, ಈಗ ನೀವು ಹಿಂಗ್ ಸತ್ತೋದ ತಕ್ಷಣ ಕೇಶವ್ನ ಎತ್ತಿ ಸೈಡ್ ಗಿಡಿ ಅನ್ನಲ್ಲ, ಎಣನ್ನ ಎತ್ತಿ ಸೈಡ್ ಗಿಡಿ ಅಂತಾರೆ. ಏನಕ್ಕೆ? ಉಸಿರಾಟ ಇರಲ್ವಲ್ಲ ಅವನ ಹತ್ರ, ಅದಕ್ಕೆ. ಅಂದ್ರೆ ಮನುಷ್ಯಂಗ್ ಬೆಲೆನೇ ಇಲ್ವಾ? ಬೆಲೆ ಅಂದ್ರೆ ಅವ್ರು ಇರೋರ್ಗು ಅಷ್ಟೇ ಬೆಲೆ, ಹೋದ್ಮೇಲೆ ಯಾರು ಬೆಲೆ ಕೊಡಲ್ಲ. ಮುಂದೆ ದುಡ್ಡಿದ್ರೇನೆ ಮನುಷ್ಯನಿಗೆ ಬೆಲೆ, ದುಡ್ಡಿಲ್ಲ ಅಂದ್ರೆ ಯಾರಿಗೂ ಬೆಲೆ ಇಲ್ಲ. ಮುಂದೆ ದುಡ್ಡಿದೆ ಅಂದ್ರೆ ಇಲ್ಲಿ ಜೋಬಲ್ಲಿ, ಮುಂದೆ ಜೋಬಲ್ಲಿ ದುಡ್ಡಿದ್ರೆ ಎಲ್ಲರಿಗೂ ಬೆಲೆ. ಹಿಂದೆ ಜೋಬಲ್ಲಿ ಇಟ್ಕೊಂಡ್ರೆ ಏನು ಬೆಲೆ ಇಲ್ಲ. ಇಲ್ಲ, ದುಡ್ಡಿಲ್ಲ ಅನ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ. ಬಿಡಿ ಇವನ ಹತ್ರ ಏನ್ ಮಾತಾಡೋದು ಅಂತ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಸರ್, ಅಲ್ಲ ರೀ, ಸತ್ತೋದವ್ರಿಗೆ ಯಾಕ್ರಿ ಹೆಸರು ಹಿಡಿದು ಕೂಗಲ್ಲ? ಏನಕ್ಕೆ? ಅದು ಕೂಗೋರ್ನ ಕೇಳ್ಬೇಕು ಸರ್, ನನ್ನ ಕೇಳಿದ್ರೆ. ಕೂಗೋರ್ನ ಕೇಳ್ಬೇಕು, ಅದನ್ನ ಇವ್ರನ್ನ ಕೇಳಕ್ ಆಗಲ್ಲ. ಯಾರು ಕೂಗ್ತಾರೋ ಅವ್ರನ್ನ ಕೇಳ್ಬೇಕು. ನೀವು ನೋಡಿದಿರ ಆತರ ಎಲ್ಲಾರು? ನೋಡಿದೀವಿ ಸರ್, ತುಂಬಾ ನೋಡಿದಿರ. ಹೆಣಕ್ಕೆ ಯಾವತ್ತೂ ಹೆಸರು ಹಿಡಿದು ಕೂಗಲ್ಲ. ಇಲ್ಲ, ನಾವ್ ಇವಾಗ ನಮ್ ಫ್ರೆಂಡ್ಸ್ ಅದಾಗ್ಬಿಟ್ರೆ ನಮ್ ಫ್ರೆಂಡ್ಸ್ ಅದಾಗ್ಬಿಡ ಅಂತಾನೆ ಹೆಸರಿಕೆ ಹೇಳ್ತೀರಿ. ಕುಮಾರ್ ಸತ್ತೋಗ್ಬಿಟ್ಟ ಹಂಗೆ ಹೇಳ್ತೀವಿ ನಾವು. ಅಲ್ಲಿ ಅಕಸ್ಮಾತ್ ಹೆಣ ಗಿಣ ಇದಕ್ಕೆ ಸ್ಮಶಾನದಲ್ಲಿ ಗುಂಡಿಗಿಳಿಸ್ಬೇಕಾರೆ ಕುಮಾರ್ನ ಗುಂಡಿಗಿಳಿಸಿ ಅಂತೀರಾ? ಹೇಳ್ತೀರಿ. ಅದ್ರಲ್ಲಿ ಏನ್ ತಪ್ಪಿದೆ ಹೇಳಿ? ಅದ್ರಲ್ಲಿ ಅಲ್ಲ ಹೇಳ್ತೀನಿ. ಹೇಳಿದಾರ ಯಾರಾದ್ರೂ ಅಂತ ಕೇಳ್ತಾರ ನಾನು. ಹೇಳ್ತೀರ? ಅದ್ ನಾನ್ ನೋಡಿಲ್ಲ ಸರ್. ಯಾರಾದ್ರೂ ಸತ್ತೋಗಿರೋದ್ ನೋಡಿದಿರಾ? ನೋಡ್ತೀನಿ. ಯಾವಾಗ ನೋಡಿದಿರಾ? ಯಾವಾಗ ನೋಡ್ಬೇಕನ್ಸುತ್ತೆ ಅವಾಗ ನೋಡ್ತೀವಿ. ಯಾವಾಗ ನೋಡ್ಬೇಕು ಅನ್ಸುತ್ತೋ ಅವಾಗ ಸ್ಮಶಾನಕ್ಕೆ ಹೋಗಿ ಗುಂಡಿ ತೊಡ್ ನೋಡ್ತಾ ಇರ್ತಾರೆ. ಆಸ್ಪತ್ರೆಯಲ್ಲಿ ಸಾಯ್ತಾ ಇರ್ತಾರಲ್ಲ ಬೇಜಾನ್ ಜನ. ನೀವು ಆಸ್ಪತ್ರೆಯಲ್ಲಿ ಇರೋದಾ? ಆಸ್ಪತ್ರೆಲ್ಲ ಇಲ್ಲಿರೋದು. ಮತ್ತೆ ಆಸ್ಪತ್ರೆಯಲ್ಲಿ ಹೆಂಗ್ ಹೋಗಿ ನೋಡ್ತೀರಾ? ಹುಷಾರಿಲ್ದಿರ್ಬೇಕು ಹೋಗ್ತೀವಿ. ಯಾರ್ಗ್ ಹುಷಾರಿರಲ್ವೋ ಕರ್ನಾಟಕದಲ್ಲಿ ಇವ್ರು ಹೋಗಿ ನೋಡ್ಕೊಂಡ್ ಬರೋದು. ಅವಾಗ ಯಾರು ಸತ್ತೋಯ್ತಿರ್ತಾರೋ ಅವ್ರನ್ನ ಹೋಗಿ ನೋಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ಪಿಕ್ನಿಕ್ ಇವ್ರಿಗೆ. ಸಾವೇ ಪಿಕ್ನಿಕ್ ಇವ್ರಿಗೆ. ಸಾವು ಬರ್ಸೋದ್ನೇ ಪಿಕ್ನಿಕ್ ಮಾಡ್ಕೊಂಡಿದ್ದಾರೆ. ಓಕೆ, ಈಗ ಅಕಸ್ಮಾತ್ ಯಾರಾದ್ರೂ ಸತ್ತೋದ್ರೆ ಸತ್ತೋದ ತಕ್ಷಣ ಇಮ್ಮಿಡಿಯೇಟ್ ಅವ್ರ ಹೆಸರು ಹೇಳಲ್ಲ. ಏನಕ್ಕೆ? ಅದ್ ಅವ್ರನ್ನ ಕೇಳ್ಬೇಕು, ನನ್ನ ಕೇಳ್ಬೇಕು. ಯಾರನ್ನ? ಸಾಯೋರ್ನ. ಸಾಯೋರ್ ಹೆಸರಲ್ಲ. ಇವಾಗ ಯಾರೋ ಕುಮಾರ್ ಅನ್ನೋ ಒಬ್ಬ ಸತ್ತೋಗ್ತಾನೆ. ನೀವೇ ಹೇಳಿದ್ರಲ್ಲ ಅವ್ರ ಹೆಸರು. ಅಲ್ಲ, ಸತ್ತೋಗ್ತಾರೆ. ಸತ್ತೋದ್ಮೇಲೆ ಎಣ ಅಂತಾರೆ. ಅದು ಇದು ಅದು ನೆತ್ತಿ ಕಡೆ ಮಲಗಿಸಿ, ಇದು ನೆತ್ತಿ ಕಡೆ ಮಲಗಿಸಿ ಅಂತಾರೆ. ಏನಕ್ಕೆ? ಹೆಸರು ಹಿಡಿದು ಕೂಗಲ್ಲ. ಸತ್ತೋಗಿರ್ತಾನಲ್ಲ ಅದಕ್ಕೆ. ಏನಕ್ಕೆ? ಬದುಕಿದ್ದಾಗ ಹೆಸರು ಹಾಕ್ತಾರೆ, ಸತ್ತೋದ ತಕ್ಷಣ ಯಾಕೆ ಹೆಸರು ಕೂಗಲ್ಲ? ಚಟ್ಟದ ಮೇಲೆ ಮಲಗಿಸ್ತಾರಲ್ಲ ಅದಕ್ಕೆ ಹೆಸರು. ಚಟ್ಟದ ಮೇಲೆ ಮಲಗಿಸ್ತಾರಲ್ರಿ, ಅದಕ್ಕೆ ಹೆಸರು ಕೂಗಲ್ಲ ರೀ. ಒಳ್ಳೆ ಚೆನ್ನಾಗೈತಲ್ಲ. ಚಟ್ಟದವ್ರ ವ್ಯಾಪಾರ ಆಗದ್ ಬೇಡವಾ? ಹೆಸರಿಗೂ ಚಟ್ಟಗೂ ವ್ಯಾಪಾರಕ್ಕೂ ಅವ್ರ ಹೆಸರು ಕರೆದ್ಬಿಟ್ರೆ ಎದ್ ಬಂದ್ಬಿಡ್ತಾನೆ ಅಂತ. ಹೆಸರು ಕರೆದ್ರೆ ಎದ್ ಬಂದ್ಬಿಡ್ತಾರೆ ಅಂತ ಯಾರು ಎಣಕ್ಕೆ ಹೆಸರು ಹಿಡಿದು ಕೂಗಲ್ಲ. ATM ನೋಡಿದಿರಾ? ನೋಡಿದೀನಿ ಸರ್. ಎಷ್ಟು ಸಲ ನೋಡಿದಿರಾ? ATM ಡೈಲಿ ಹೋಗ್ತೀವಲ್ಲ ಸರ್. ಡೈಲಿ ಹೋಗ್ತಾರೆ ಇವ್ರು ATMಗೆ, ಅದೇ ಡ್ಯೂಟಿ. ಡೈಲಿ ಅಂದ್ರೆ ಸುಮ್ನೆ ಹೋಗ್ತಾರ? ಅದ ಏನ್ ನಿಮ್ಮ ಡ್ರಾ ಮಾಡಕ್ ಹೋಗ್ತಾರೆ? ಅಮೌಂಟ್ ಏನಾದ್ರು ಡ್ರಾ ಮಾಡಕ್ಕಾದ್ರೆ ಹೋಗ್ತೀರ, ಸುಮ್ನೆ ಯಾಕೆ ಹೋಗ್ತೀರ ದಿನ? ಸುಮ್ನೆ ಅವರ ಸರ್, ಅಮೌಂಟ್ ಡ್ರಾ ಮಾಡಕ್ಕೆ ಹೋಗೋದು. ಅಮೌಂಟ್ ಡ್ರಾ ಮಾಡ್ಬೇಕಾದ್ರೆ ATMಗೆ ಹೋಗ್ತೀರಾ? ಓಕೆ. ನೀವ್ ATMಗೆ ಹೋದಾಗ ಒಂದ್ 1000 ರೂಪಾಯಿ ಕೋಟಾ ನೋಟ್ ಬಂದ್ಬಿಡ್ತಪ್ಪ, ಏನ್ ಮಾಡ್ತೀರಾ? ಬ್ಯಾಂಕ್ ಹೋಗ್ತೀನಿ, ಕೋಟಾ ನೋಟ್ ಅಂತೀನಿ. ಅವ್ರು ನಮಗ್ ಗೊತ್ತಿಲ್ಲ ಅಂದ್ರೆ ನನ್ನ ಹಣೆ ಬರ ಅಷ್ಟೇ ಅಂತ ಬಿಸಾಕ್ಬಿಡ್ತೀನಿ. ಅಷ್ಟೇ? ನಾನ್ ಹಣೆ ಬರ ಅಷ್ಟೇ ಅಂತ ಬಿಸಾಕ್ಬಿಟ್ಟು ಬರ್ತಾ ಇರೋದೇ, ಅವ್ರಿಗೆ ಬೆಲೆನೇ ಇಲ್ಲ ನೋಟ್ದು. ಹೌದು ಸರ್. ಯಾರನ್ನು ಕೇಳಲ್ವಾ ನೀವು?
ಒಂದ್ಸರಿ ಟ್ರೈ ಮಾಡ್ತೀನಿ ಸರ್, ಅದಕ್ಕಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಇನ್ನೊಂದ್ 1000 ರೂಪಾಯಿ ಕಳ್ಕೊಳಕ್ಕಾಗುತ್ತಾ? ಅದಕ್ಕಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರು ಪೆಟ್ರೋಲ್ ಏನಾಯ್ತು, ಹಾ. ಅದೆಲ್ಲ ಏನಾಯ್ತು, ನಾವು ಇಲ್ಲಿಂದ ಖರ್ಚು ಮಾಡ್ಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬೇರೆ ದುಡ್ಕೊಂಬೋದಲ್ಲ ನಾವು. ಅದೇ ತಿರ್ಗಾ ಈಗ ATM ಅಲ್ಲಿ 1000 ರೂಪಾಯಿ ಡೂಪ್ಲಿಕೇಟ್ ಬಂತು ಅಂದ್ಬಿಟ್ಟು ತಿರ್ಗಾ ಅದಕ್ಕೋಸ್ಕರ ಇನ್ನೊಂದ್ 1000 ರೂಪಾಯಿ ಯಾಕೆ ಕಳ್ಕೊಳ್ಳೋದು? ಇಸ್ಪೀಟ್ ಆಡಕ್ ಹೋಗ್ತಿರ್ತಾರೆ. ಇಸ್ಪೀಟ್ ಎಲ್ಲ ಆಡಲ್ಲ ಸರ್. ಅದಲ್ಲ ಇಸ್ಪೀಟ್ ಅಲ್ಲ ರೀ, ಏನೋ ಒಂದು ಆಡಕ್ಕೋ ಏನಕ್ಕೋ ಒಂದು ಸಂಪಾದನೆ ಮಾಡಕ್ ಹೋಗ್ತಿರ್ತಾರೆ, ಅದನ್ನ ಯಾಕೆ ಕಳ್ಕೊಳ್ಳೋದು ಅಂತ. ATM ಅಲ್ಲಿ ಯಾವತ್ತಾದ್ರೂ ನಿಮ್ಗೆ ಆ ಕಾರ್ಡ್ ಹಾಕ್ದಾಗ 1000 ರೂಪಾಯಿ ಡೂಪ್ಲಿಕೇಟ್ ನೋಟ್ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ನಾವ್ ಯಾವತ್ತು ಹಾಕಿಲ್ವಲ್ಲ. ಇವ್ರು ಯಾವತ್ತೂ ಹಾಕೇ ಇಲ್ಲ. 1000 ರೂಪಾಯಿ ನೋಟ್ ಹಾಕಲ್ಲ ಅಂತಲ್ಲ, ಕಾರ್ಡ್ ಹಾಕಿಲ್ವಾ? ನಮ್ಮದೇ ಕಾರ್ಡೇ ಮಾಡ್ತೀರಾ ನಾವು ATM ಕಾರ್ಡ್. ಅಕಸ್ಮಾತ್ ಕಾರ್ಡ್ ಮಾಡಿಸ್ಕೊಂಡೆ ಅಂತ ಇಟ್ಕೋ, ಅವಾಗ 1000 ರೂಪಾಯಿ ಯೂಸ್ ಇಲ್ವಲ್ಲ ATM ಕಾರ್ಡ್ ಈಗ. ಅಲ್ಲ, ಅಕಸ್ಮಾತ್ ಯೂಸ್ ಆಗ್ಬೇಕು ಅಂದಾಗ ಬಂದ್ಬಿಟ್ರೆ, ಕೋಟಾ ನೋಟ್ ಬಂದ್ಬಿಟ್ರೆ ಏನ್ ಮಾಡ್ತೀವಿ? ATM ಅಲ್ಲಿ ಕೋಟಾ ನೋಟ್ ಬಂದ್ರೆ ವಾಪಸ್ ಇದು ಬ್ಯಾಂಕ್ ಕೊಡ್ತೀನಿ. ಅವ್ರು ನಮ್ದಲ್ಲ ಅಂದ್ಬಿಟ್ರೆ ನಿಮ್ದೇ ATM ತಿರ್ಗಾ ಡೂಪ್ಲಿಕೇಟ್ ನೋಟ್ ಬಂದ್ರೆ ATM ಒಳಗೆ ಹಾಕ್ತೀನಿ. ತಿರ್ಗಾ ಡೂಪ್ಲಿಕೇಟ್ ನೋಟ್ ತಂದು ಡೂಪ್ಲಿಕೇಟ್ ನೋಟ್ ಬರುತ್ತಲ್ಲ, ತಿರ್ಗಾ ಅದನ್ನೇ ATM ಹಾಕ್ತೀನಿ. ಅದನ್ನೇ ವಾಪಸ್ ATM ಗೆ ಹಾಕ್ಬಿಟ್ಟು ಬರ್ತಾ ಇರೋದು ಸೀದಾ. ಅಕಸ್ಮಾತ್ ಡೂಪ್ಲಿಕೇಟ್ ನೋಟ್ ಬಂದ್ರೆ ATM ಒಳಗೆ ತಿರ್ಗಿ ಅದನ್ನ ತೋರಿಸ್ಬಿಟ್ಟು ಬರ್ತಾ ಇರ್ತಾರೆ ಆಚೆ ಅಷ್ಟೇ. ATM ಅಲ್ಲಿ ನೀವು ಯಾವಾಗಾದ್ರು ದುಡ್ಡು ತಗೊಂಡಿದ್ದೀರಾ? ತಗೊಂಡಿದ್ದೀನಿ ಸರ್. ತಗೊಂಡಿದ್ದೀರಾ? ಅಕಸ್ಮಾತ್ ನೀವು ದುಡ್ಡು ತಗೊಂಡಾಗ 1000 ರೂಪಾಯಿ ಕೋಟಾ ನೋಟ್ ಬಂದ್ಬಿಡ್ತಪ್ಪ, ಆಗ ಏನ್ ಮಾಡ್ತೀರಾ? ಆಗ ನಾನು ಹೋಗಿ ಅಲ್ಲಿ ಹೇಳ್ತೀನಿ ಸರ್, ಈ ತರ ಕೋಟಾ ನೋಟ್ ಬಂದಿದೆ ಅಂತ ಮಾತಾಡ್ತೀನಿ. ಅವರು ಯಾರು ಅದು ರೆಸ್ಪಾನ್ಸ್ ಯಾರು ಮಾರ್ಕೆಟ್ ಅಲ್ಲಿ ಇವರು ಕೊತ್ತಂಬರಿ ಸೊಪ್ಪು ಮಾರೋರ್ಗೆ ಅವರ ATM ಇಕ್ಕಿದ್ದಾರೆ. ಅವರಲ್ಲ ರೀ ATM ಇಟ್ಟಿರೋದು. ATM ಯಾರು ರೆಸ್ಪಾನ್ಸಿಬಲ್ ಅವ್ರಿಗೆ ಹೋಗಿ ಹೇಳ್ತಾರೆ. ಅವ್ರಿಗೆ ಹೋಗಿ ಹೇಳ್ತೀನಿ ಸರ್. ಅವ್ರು ಇಲ್ಲ ರೀ, ನಮ್ಮ ATM ನಮ್ಮ ಬ್ಯಾಂಕ್ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ ಅಂದ್ಬಿಟ್ರೆ ನಾನು ಹೋಗಿ ಯಾವ್ದಾರು ಅಂಗಡಿ ಚೇಂಜ್ ತಗೊಂಡೋಗಿ ಅವ್ರು ಕೊಡ್ತೀನಿ. ಇವಾಗ ನಾನು ಹೆಂಗ್ ಮೋಸ ಹೋದೆ ಅವ್ರು ಹಂಗೆ ಮೋಸ ಹೋಗ್ಬೇಕಲ್ವಾ? ಹೇಳಿ ಸರ್. ನೋಡ್ರಿ ಎಂಥ ಬುದ್ಧಿ ಕಲ್ತವ್ರು ನೋಡ್ರಿ. ಈ ತರ ಮನೆಯಾಳ ಬುದ್ಧಿ ಎಲ್ಲಾರು ನೋಡಿದಿರಾ? ATM ಅಲ್ಲಿ ನಾನ್ ಮೋಸ ಹೋದ್ನಲ್ಲ ಅನ್ಬಿಟ್ಟು ಇನ್ನೊಂದ್ ಅಂಗಡಿಗೆ ಹೋಗಿ ಮೆತ್ತಗ್ ಚೇಂಜ್ ಕೊಡಿ ಇಲ್ಲಿ ಸರ್ ಅನ್ಬಿಟ್ಟು ಚೇಂಜ್ ತಗೊಂಡು ಬರ್ತಾ ಇರೋದೆ. ಅವರು ಯಾಮಾರ್ಬಿಡ್ತಾರೆ ಅಂತೀರಾ? ಯಾಮಾರಿಸ್ತೀನಿ ನಾನು. ಯಾಮಾರಿಸ್ತಾರೆ. ಇವ್ರು ಯಾಮಾರಿದ್ಮೇಲೆ ಅವ್ರಿಗೆ ಯಾಮಾರಿಸ್ತಾ ಇರ್ತಾರ? ಮಾಡೇ ಮಾಡ್ತಾರೆ, ಬಿಡ್ತಾರ ಇವರು? 1000 ರೂಪಾಯಿ ಸುಮ್ಮನೆ ಬರುತ್ತೆ. ಸುಮ್ಮನೆ ಬರುತ್ತಾ? ವೆರಿ ಗುಡ್ ವೆರಿ ಗುಡ್. ಅಂದ್ರೆ ನಿಮ್ಗೆ ಯಾರು ಟೋಪಿ ಹಾಕಿದ್ರೆ ನೀವು ಬೇರೆಯವರು ಟೋಪಿ ಹಾಕಿ ಹಾಕ್ತೀರ. ನಾನು ಟೋಪಿ ಹಾಕಲ್ಲ, ಜರ್ಕಿನ್ ಹಾಕ್ಬಿಟ್ಟು ಜೊತೆ ಟೋಪಿ ಹಾಕ್ತೀನಿ. ಹೌದಾ? ಬರೀ ಟೋಪಿ ಹಾಕಲ್ಲ ಇವರು, ಜರ್ಕಿನ್ ಸಮೇತ ಟೋಪಿ ಹಾಕ್ತಾರೆ. ಒಳ್ಳೆ ಬುದ್ಧಿಕ್ಕೆ ಯಾರು ಹೇಳ್ಕೊಟ್ರಿ ಬುದ್ಧಿನೆಲ್ಲ? ಇದೆಲ್ಲ ಯಾರು ಹೇಳ್ಕೊಡಲ್ಲ ಸರ್. 4 ಜನ ನೋಡಿದ್ರೆ ನಾವೇ ಕಲ್ತ್ಕೊಂಡ್ಬಿಡ್ತೀವಿ. 4 ಜನ ನೋಡಿದ್ರೆ ನೀವೇ ಕಲ್ತ್ಕೊಂಡು ತಲಾಂತರದಿಂದ ಬಂದಿರೋದು ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಆತರ ಏನು? ಇಲ್ಲ ಇಲ್ಲ ಇಲ್ಲ, ಇದಕ್ಕೆಲ್ಲ ಬೀಜ ಹಾಕೋದಿಲ್ಲ, ಆಟೋಮೆಟಿಕ್ ಆಗಿ ಗಿಡನೇ ಹುಟ್ಬಿಡುತ್ತೆ. ಇದಕ್ಕೆಲ್ಲ ಬೀಜ ಹಾಕೋದಿಲ್ಲ ಯಾರು, ಆಟೋಮೆಟಿಕ್ ಆಗಿ ಗಿಡಕ್ಕೆ ಬಂದು. ಇದಕ್ಕೆಲ್ಲ ಯಾರು ಬೀಜ ಹಾಕಲ್ಲ ರೀ, ಆಟೋಮೆಟಿಕ್ ಆಗಿ ಅದೇ ಉಟ್ಕೊಂಡ್ ಬರುತ್ತೆ. ಎಲ್ಲಿಂದ ಉಟ್ಕೊಂಡ್ ಬರುತ್ತೆ? ಅದು 4 ಜನ ನೋಡಿದಾಗ ಉಟ್ಕೊಂಡ್ ಬರುತ್ತೆ. ಅದು 4 ಜನದ್ದು ನೋಡಿದಾಗ ಉಟ್ಕೊಂಡ್ ಬರುತ್ತೆ. 4 ಜನದ್ ನೀವ್ ಯಾಕೆ ನೋಡಕ್ ಹೋಗ್ತೀರಾ? ನನಗ್ 4 ಜನ ಮಾಡಿರ್ತಾರಲ್ಲ, ಅದಕ್ಕೆ ಅವ್ರು ಹೆಂಗ್ ಮಾಡ್ತಾರೆ ನೋಡಕ್ ಹೋಗ್ತೀನಿ. ಇವ್ರಿಗೆ 4 ಜನ ಮಾಡಿರ್ತಾರಲ್ಲ, ಹೆಂಗ್ ಮಾಡ್ತಾರೆ ಅಂತ ಇವ್ರು ನೋಡಕ್ ಹೋಗ್ತಾರೆ. ಯಾವ್ದಾದ್ರು ಚಿಕ್ಕ ಮಕ್ಕಳು ಅಳ್ತಿದ್ರೆ ಆ ಮಗುನ ಯಾವ ರೀತಿ ಸಮಾಧಾನ ಮಾಡ್ತೀಯ? ಚಾಕ್ಲೇಟ್ ಕೊಡ್ತೀನಿ. ಚೂರು ದೊಡ್ಡವರ ಸ್ವಲ್ಪ ಸಣ್ಣ ಮಗು ಮಾತಾಡಲ್ಲ. ನಿಪ್ಪಲ್ ಕೊಡ್ತೀನಿ. ಚೀಪಕ್ಕೆ ನಿಪ್ಪಲ್ ಕೊಡ್ತಾನೆ. ನಿಪ್ಪಲ್ ಎಲ್ಲಿ ಇಟ್ಕೊಂಡು ಹೋಗಿರ್ತೀವಿ? ಅಲ್ಲಿ ತಗೊಂತೀರ ಅಂಗಡಿಲಿ ತಗೊಂಡು ನಿಪ್ಪಲ್ ಕೊಟ್ರೆ ಸುಮ್ನೆ ಆಗ್ಬಿಡುತ್ತದು. ಈ ತರ ಎಷ್ಟು ಸಲ ಎಷ್ಟು ಜನಕ್ಕೆ ನಿಪ್ಪಲ್ ಕೊಟ್ಟಿದ್ಯಾ? ಇನ್ನು ಕೊಟ್ಟಿಲ್ಲ. ಮಗು ಯಾವ್ದಿನ್ನೂ ಹತ್ತಿಲ್ಲ. ನಿನ್ ಮುಂದೆ ಇದುವರೆಗೂ ಯಾವ ಮಕ್ಳುಗಳೇ ಹತ್ತಿಲ್ಲ? ನಮ್ಮಲ್ಲಿ ಯಾವ ಮಕ್ಳಿಲ್ಲ. ನಿಮ್ ಮನೇಲಿ ಯಾವ್ದು ಮಕ್ಳಿಲ್ಲ? ನಿಂದು ಯಾವ್ದಿಲ್ಲ? ಇಲ್ಲ ಇಲ್ಲ. ಅದೇ ಹೋಯ್ತಾ ಬತ್ತಾ ಯಾವ್ದಾರು ಮಕ್ಳು ಸಿಕ್ಕಿರೋದು? ಆ ಪಕ್ಕದ ಮನೆ ಮಕ್ಳು ಸಿಕ್ಕಿದ್ದಾರೆ. ಅದಕ್ಕೆ ಹಿಂಗೆ ನಿಪ್ಪಲ್ ಕೊಟ್ಟು ಸಮಾಧಾನ ಮಾಡಿದ್ಯಾ? ಯಾವ್ದಾದ್ರು ಮಗು ಅಳ್ತಿದ್ರೆ ಆ ಮಗುನ ಹೆಂಗ್ ಸಮಾಧಾನ ಮಾಡ್ತೀರಾ? ಅದನ್ನ ಮುಂದೆ ಡ್ಯಾನ್ಸ್ ಮಾಡೋದು. ಅದ್ರ ಮುಂದೆ ಡ್ಯಾನ್ಸ್ ಮಾಡೋದು. ಅದಕ್ಕೆ ಅದ್ ನಕ್ಕಾಗ ನಾವು ಅಳು ನಿಲ್ಸ್ಬಿಡುತ್ತಲ್ಲ, ನಾವು ಡ್ಯಾನ್ಸ್ ಮಾಡಿದ್ಮೇಲೆ ನಕ್ಬಿಡುತ್ತೆ. ಅದು ನೀವು ಕೋತಿ ತರ ಡ್ಯಾನ್ಸ್ ಮಾಡಿದ್ರೆ ನಕ್ಬಿಡುತ್ತೆ. ನೀವು ಕೋತಿ ತರ ಡ್ಯಾನ್ಸ್ ಮಾಡಿದ್ರೆ ಅದ್ ನಗುತ್ತೆ. ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ನೀವು ಕೋತಿ ತರನೇ ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತ? ಮಕ್ಳಿಗೆ ಇಷ್ಟ ಅಲ್ವಾ ಆತರ ಎಲ್ಲ ಮಾಡಿದ್ರೆ? ಆತರ ಎಲ್ಲ ಮಾಡಿದ್ರೆ ಇಷ್ಟ. ಎಷ್ಟ್ ಸಲ ಆತರ ಮಾಡಿದೀರಾ? ಬೇಕಾದ ಸಲ ಮಾಡಿದ್ವಿ. ಕೇಳಿ ಇವನ್ನೇ. ಯಾರ್ದು ಮಗು? ನಮ್ಮ ಅಕ್ಕನ ಮಗನ್. ಯಾಕೆ ಎತ್ಕೊಂಡ್ಬಂದಿದ್ದೀರಾ? ಸುಮ್ನೆ ಕಿಡ್ನಾಪ್ ಮಾಡ್ತಾ ಇದ್ದೀರಾ? ಇಲ್ರಿ, ನಮ್ಮ ಸ್ವಂತ ತಮ್ಮ ಇವ. ಸ್ವಂತ ತಮ್ಮ? ಎಲ್ಲಿ ನೀವು ಆಟ ಆಡ್ಸಕ್ ಎತ್ಕೊಂಡ್ ಬಂದಿರೋ? ಅಳ್ತಿದ್ದ ಅಂತ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ ಬಂದಿರೋದು? ಈ ತರನೇ ನೀವು ಮಾಡೋದು? ಇಲ್ಲ ಇಲ್ಲ ಇಲ್ಲ, ಇವತ್ತೊಂದ್ ದಿವ್ಸ ಅಷ್ಟೇ. ಇವತ್ತೊಂದಿನ ಅವ್ರು ಬೇರೆ ಕಡೆ ಹೋಗ್ತಿದ್ದಾರೆ, ಅದಕ್ಕೆ ಕರ್ಕೊಂಡ್ ಬಂದ್ ಮನೇಲಿ ಇಟ್ಕೊಂಡು ಆಟ ಆಡ್ಸಕ್ಕೆ. ಅಕಸ್ಮಾತ್ ಮಗು ಹತ್ರ ಕೋತಿ ತರ ಡ್ಯಾನ್ಸ್ ಮಾಡ್ತೀರಾ? ಅದು ಮೇಲೆ ಅದ್ ಹತ್ ಮೇಲೆ ನೀವು ಸುಮ್ನೆ ಮಾಡಲ್ಲ. ಸುಮ್ನೆ ಮಾಡಲ್ಲ. ಓಕೆ ಓಕೆ.